ಗುರುಜಿ ಈಗೇನು ತಿಳಿಸ್ಕೊಡ್ತಾ ಇದ್ದೀರಾ? ಈಗ ನಮ್ಮಲ್ಲಿರ್ತಕ್ಕಂಥ ಶ್ರೀಕೃಷ್ಣ ರಹಸ್ಯವನ್ನ ನಾವು ಮಾತಾಡಬೇಕು. ತದನಂತರ ಅಖಿಲಾಂಡೇಶ್ವರಿ ವಿಚಾರವನ್ನು ಮಾತಾಡಬೇಕು. ಶ್ರೀಕೃಷ್ಣ ಪರಮಾತ್ಮ ಈ ಕ್ಷೇತ್ರಕ್ಕೂ ಬಂದಿದ್ದ. ಅಂದರೆ ಅಖಿಲಾಂಡೇಶ್ವರಿ ಕ್ಷೇತ್ರ ಏನು ನೋಡ್ತಾ ಇದ್ದೀರಾ, ಇವತ್ತು ಸಮಯಪುರ ಮಾರಿಯಮ್ಮ ಅಂತ ಏನು ಹೇಳ್ತಾ ಇದ್ದೀನಿ, ಶ್ರೀರಂಗರಂಗನಾಥ ಅಂತ ಏನು ಹೇಳ್ತಾ ಇದ್ದೀವಿ, ಇದನ್ನು ಭೂಲೋಕ ವೈಕುಂಠ ಅಂತ ಕರೀತಾರೆ. ಈ ವೈಕುಂಠದಲ್ಲಿ ಅವನು ಮಲಗಿರ್ತಕ್ಕಂಥ ಪೂರ್ವಾಭಿಮುಖ ಸ್ವರ್ಗಲೋಕ. ಇಲ್ಲಿ ಕೃಷ್ಣ ಪರಮಾತ್ಮನಿಗೂ ಇವನಿಗೇನು ವ್ಯತ್ಯಾಸ ಅಂದ್ರೆ ಇವತ್ತು ಹೇಳ್ತೀನಿ ಕೇಳಿ. ಶ್ರೀಕೃಷ್ಣ ತಂದೆಯಾಗಿರ್ತಕ್ಕಂಥ ವಾಸುದೇವ, ಅವನ ತಂದೆಗೆ ಆ ವಾಸುದೇವನ ಆಗಿರ್ತಕ್ಕಂಥ ಪರಮಾತ್ಮನ ಪರಪ್ರಿಯನಾಗಿರ್ತಕ್ಕಂಥ ಮನೆ ದೇವರೇ ಈ ರಂಗನಾಥ. ಅಲ್ಲಿ ಶ್ರೀಕೃಷ್ಣರ ಪೂಜೆ ಪುನಸ್ಕಾರವನ್ನು ಮಾಡೋಕ್ಕೆ ಅವರ ಮನೆ ವಂಶಸ್ಥರೆಲ್ಲ ಬಂದು ಬಲರಾಮ ಸಮೇತವಾಗಿ, ದೇವಕಿ ವಸುದೇವ ಸಮೇತರಾಗಿ ಎಷ್ಟು ಚೆನ್ನಾಗಿದೆ. ಇವರಿಗೆ ಬೀಗರಾಗಿರ್ತಕ್ಕಂಥವ್ರು, ಇವರ ಮಗು ಅವರಿಗೆ, ಅವ್ರ ಮಗು ಇವರಿಗೆ, ಇವನು ಗೊತ್ತಿರತಕ್ಕಂಥದ್ದು ಯಶೋಧ ಗೊತ್ತಿಲ್ಲದೆ ಇರೋದು, ಯಶೋಧ ಯಜಮಾನರು ಗೊತ್ತಿರೋದು, ಆ ಮಗುನ ತೊಗೊಂಡು ಹೋಗಿ ಕೊಟ್ಟಿರೋದು. ಆ ವಂಶಸ್ಥರನ್ನು ಬಂದು ಬ್ರಜ್ ದೇಶ ಅಂತ. ಇವತ್ತಿಗೆ ಈ ರಂಗನಾಥನ ದರ್ಶನಕ್ಕೆ ಬಹಳ ಜನ ಬರ್ತಾರೆ. ಈ ಕ್ಷೇತ್ರ ಮಹಿಮೆಗೆ ಉತ್ತರ ಪ್ರಾಂತದಿಂದ ಬಹಳಷ್ಟು ಜನ ಬರ್ತಾರೆ, ವೈಕುಂಠ ದರ್ಶನವನ್ನು ಮಾಡ್ತಾರೆ. ಇಲ್ಲಿರ್ತಕ್ಕಂಥ 7 ಬಾಗಲುಗಳು, ಇದು ಜಾಸ್ತಿ ಏನಿಲ್ಲ, 284 ಎಕರೆಗಳು. ಈ ಶೃಂಗರಂಗನಾಥ ದೇವಸ್ಥಾನ 284 ಎಕರೆಗಳು. ಇಷ್ಟು ದೊಡ್ಡ ದೇವಸ್ಥಾನ. ಸಮುದ್ರ ಸೇರತಕ್ಕಂಥ ಈ ಕಾವೇರಿ ಹೋಗೋಕ್ಕೆ ಮೊದಲು ಇಲ್ಲಿ ಬರೀ ಮರಳು ಮರಳು ಮರಳು. ನೀವು ನೋಡಬಹುದು ಇದು ಎಷ್ಟು ಅಗಲ ಅಂದರೆ, ವಿಸ್ತಾರಣ ಅಂದರೆ ಬರೀ 10 ಕಿಲೋಮೀಟ್ರ್. 10 ಕಿಲೋಮೀಟ್ರು ಅಗಲ ನಾನು ಹೇಳ್ತಾ ಇರೋದು, ಉದ್ದ ಅಲ್ಲ. ಅಗಲನೇ 10 ಕಿಲೋಮೀಟ್ರಿಗೆ ವಿಶೇಷವಾಗಿ ಬರೆದಿರ್ತಕ್ಕಂಥ ಈ ಬ್ರಿಡ್ಜಲ್ಲಿ ನೀವು ನೋಡ್ಬೋದು 11 ಬ್ರಿಡ್ಜ್ಗಳು ಕಟ್ಟಿದ್ದಾರೆ ಈ ಕಾವೇರಿ ನದಿಗೆ. ಒಂದು ಸಲ ನೀರು ಬಂದರೆ ಸಾಕು, ಇಲ್ಲಿ ತುಳುಕ್ತಾ ಇರುತ್ತೆ. ಆದರೆ ನೀರಿಲ್ಲ ಅಂತ ಸುಮ್ಮನೆ ಹೇಳ್ತಾನೆ ಇರ್ತಾರೆ. ಸಾಕಷ್ಟು ನೀರಿದೆಯಪ್ಪ, ಅದು ಬಾಳೆ ಬಂದಾಗ್ದಾನೆ ನಮಗೆ ಉಪಯೋಗ ಆದ್ಮೇಲೆ ತಾನೆ ಇನ್ನೊಬ್ರು ಕೊಡೋಕ್ಕೆ. ನಮಗೆ ಇಲ್ದಿದ್ರೆ ಅಡಿಯಂಡ್ರದ್ದು ಕವಳೆಯಲ್ಲೇ ಪುಳ್ಳೆ ಪೇರು ರಾಮಕೃಷ್ಣ ಅಂದರೆ ಅಯ್ಯೋನ ಹೆಂಡತಿ ಇಲ್ವಂತೆ, ಮಗು ಹೆಸರು ರಾಮಕೃಷ್ಣ ಅಂತ ಹೆಂಗಿಡಕ್ಕಾಗತ್ತೆ? ಸಾಧ್ಯವಿಲ್ಲ. ಅದಕ್ಕೆ ಮೊದಲು ನಮಗೆ ನಾ ಕ್ಷೇಮ, ಆಮೇಲೆ ನೀ ಕ್ಷೇಮ. ಮೊದಲು ನನಗೆ, ಆಮೇಲೆ ನಿನಗೆ. ಅದಕ್ಕೋಸ್ಕರ ರಂಗನಾಥನು ಅವನು ಮಲಗೋ ಅಂತಕ್ಕಂಥ ವೇಷದಲ್ಲಿ ಪರಿಪೂರ್ಣವಾಗಿ ನಿದ್ರಾವಸ್ಥೆಯಲ್ಲಿದ್ದಾಗ ಶ್ರೀದೇವಿ ಭೂದೇವಿ ಸಮೇತ ಲಕ್ಷ್ಮೀದೇವಿ ವಾಸವಾಗಿದ್ದಾಳೆ. ನಮ್ಮನ್ನು ಪಾಲಿಸ್ತಕ್ಕಂಥವ್ಳು ನಮ್ಮ ಹೃದಯ ಕಮಲಗಳಲ್ಲಿ ವಾಸವಾಗಿದ್ದಾಳೆ. ನಾನೇನು ಮಾಡಲಿ ಭಗವಂತನಯ್ಯ ಅಂತ ಹೇಳಿ ಆ ಭಗವಂತನ ನಾಮಕರಣಗಳನ್ನು ಮಾಡ್ತಕ್ಕಂಥ ವಿಚಾರಗಳು. ಈ ನಾಮಕರಣಗಳು ಹಲವಾರು ಇರತಕ್ಕಂಥದ್ದು. ಅಂಥ ಒಂದು ನಾಮಕರಣದಲ್ಲಿ ಲಕ್ಷ್ಮಿ ಹಿಂದ್ಗಡೆ ಕೂತಿಯಾಳೆ. ಇಲ್ಲಿ ಈ ಒಂದು ಹಾರ್ಟ್ ಶೇಪಲ್ಲಿರ್ತಕ್ಕಂಥ ಊರು ಏನು ಹೇಳಿದೆ, ಇವಳಿಗೆ 16 ಕಮಲದ ಹೂವು, ಅವಳಿಗೆ ಎಷ್ಟೋ 32 ಕಮಲದ ಹೂವು. ಎರಡೂ ದೇವಿಗಳೇ, ಎರಡೂ ಶುಕ್ರ ಕ್ಷೇತ್ರವೇ. ತಿರ್ಚಿ ಅಂದ್ರೇ ಶುಕ್ರನ ಕ್ಷೇತ್ರ. ಶುಕ್ರ ಅಂದ್ರೇನು? ಹಾರ್ಟಲ್ಲಿ ಹೋಲ್. ಅಂದರೆ ಯಾವತ್ತಾದರೂ ಹಾರ್ಟ್ ಅಟ್ಯಾಕ್ ಆಗಬೇಕಾದ್ರೆ, ಆಂಜಿಯೋ ಬ್ಲಾಸ್ಟ್ ಆಗಬೇಕಾದ್ರೆ, ಆಂಜಿಯೋ ಥೆರಪಿ ಆಗಬೇಕಾದ್ರೆ 80,000, 85,000, 1 ಲಕ್ಷ. ದೊಡ್ಡ ಹಾಸ್ಪಿಟಲ್ ಆದರೆ 2.5 ಲಕ್ಷ ಬೋಳಿಸ್ಬಿಡ್ತಾರೆ. ಇದಕ್ಕೆ ನಾವೇನು ಮಾಡಬೇಕು? ಈ ಕ್ಷೇತ್ರಕ್ಕೆ ಹೋಗಿ ಹಾರ್ಟ್ ಅದನ್ನು ಡಿಸೀಸಸ್ ದೂರ ಮಾಡಬೇಕು. ಈ ರಂಗನಾಥ ಅಲ್ಲಿರ್ತಕ್ಕಂಥ ಅಖಿಲಾಂಡೇಶ್ವರಿಯ ಗಂಡನಾಗಿರ್ತಕ್ಕಂಥ ಜಂಬುಲಿಂಗೇಶ್ವರನ ದರ್ಶನ ಮಾಡಿದ್ರೆ ಹಾರ್ಟ್ ಕ್ಲೀನ್. ಎಂಥವರಿಗಾದರೂ ಪರಿಪೂರ್ಣ ಅನುಗ್ರಹ ಸಿಗುತ್ತೆ. ಇವನಿಗೆ ತುಳಸಿ ಮಾಲೆ, ಅವನಿಗೆ ಬಿಲ್ಪತ್ರೆ ಮಾಲೆ. ಇವಳಿಗೆ 32 ಕಮಲದ ಹೂವು ಲಕ್ಷ್ಮಿಗೆ, ಅವಳಿಗೆ 16 ಕಮಲದ ಹೂವು. ಇವರಿಬ್ಬರ ಮಧ್ಯದಲ್ಲಿ ಪೂಜೆ ಮಾಡ್ತಕ್ಕಂಥ ವಿಧಾನ ಹೇಗೆ ಇಟ್ಕೊಂಡಿದ್ದಾಳೆ? ಒಂದು ಜಲ್ಡಿಯನ್ನು ಹಿಡ್ಕೊಂಡಿದ್ದಾಳೆ. ಫಿಲ್ಟರ್ ಯಾರೋ? ಸಾಕ್ಷಾತ್ ಕಾಯ ವಾಚ ಮನಸ್ಸ. ಅಂದರೆ ಆ ಕಾಯ ವಾಚ ಮನಸ್ಸ ನೀನು ಪೂಜೆ ಮಾಡಬೇಕು, ನಾನೇ ಕೂತಿದ್ದೀನಿ ಗ್ರಾಮ ದೇವತೆಯಾಗಿ ಅಂಥೇಳಿ ಆ ಯುಗದಿಂದ ಕೂತಿರೋಳೆ ಸಮಯಪುರ ಮಾರಿಯಮ್ಮ, ಆ ಗ್ರಾಮ ದೇವತೆ. ಈ ಅಮ್ಮ ಯಾವತ್ತೂ ಹುತ್ತದ ಹಾವಿನ ಅವತಾರದಲ್ಲಿ ಹುತ್ತದ ಮಣ್ಣಲ್ಲೇ ಪ್ರಾಣ ಪ್ರತಿಷ್ಠಾಪನೆ ಮಾಡಿರೋದು. ಇದಕ್ಕೆ ಜೀರ್ಣೋದ್ಧಾರ ಮಾಡಿದ ಸಮಯದಲ್ಲಿ ನಾವುಗಳು ಬಹಳ ಜನ ಹೋಗಿದ್ವಿ. ಈ ಪ್ರಾಣ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಈ ಅಮ್ಮನವರ ಕೇಂದ್ರ ಬಿಂದುವಾಗಿರ್ತಕ್ಕಂಥ ಶಕ್ತಿ ಅಂಶ ಎಷ್ಟಿದೆ ಅಂದರೆ, ಯಾರಲ್ಲಿ ಹೋಗ್ತಿರೋ ದೃಷ್ಟಿ ಸ್ವರೂಪದಲ್ಲಿ ಅವಳನ್ನ ಸರಿಯಾಗಿ ನೋಡ್ಬೇಕು. ನೀವು ಸರಿಯಾಗಿ ನೋಡದೇ ಇದ್ರೆ ಬಹಳ ಕಷ್ಟ. ಆ ಕಣ್ಣು ನಿಮ್ಮನ್ನೇ ನೋಡುತ್ತೆ, ನೀವು ಕಣ್ಣಲ್ಲಿ ಮಾತಾಡಿಸ್ಬೇಕು. ಎಷ್ಟೋ ಜನ ಕಣ್ಣಿನ ನೋಟದಲ್ಲಿ ಅಂತ ಹೇಳಿ ಇನ್ನೊಬ್ಬಳು ನೋಡೋದಲ್ಲ, ನೀವು ಆ ದೇವಿನ ನೋಡ್ಬೇಕು. ಅಮ್ಮ ಎಷ್ಟು ಚೆನ್ನಾಗಿದೆಯೇ ಕಣೆ, ಆ ಕಷ್ಟ ನಂದೇನು ಅಂತ ನೋಡಿ ಗೊತ್ತಾಗತ್ತೆ ಅಂತ ಹೇಳಿ 2 ಕಣ್ಣೀರು ನೀವು ಅಲ್ಲಿ ಹಾಕಿದ್ರೆ ಸಾಕಂತೆ. ಮನೆಗೆ ಬರೋ ಅಷ್ಟರಲ್ಲಿ ಆ ಕಣ್ಣಲ್ಲಿರ್ತಕ್ಕಂಥ ಕಾಂತಿ ನಿಮಗೆ ಕೊಡ್ತಾಳೆ. ಇದು ಇನ್ಫಾ ರೆಡ್ ರೇಸ್, ಇನ್ಫಾ ವೈಲೆಟ್ ರೇಸ್ ಅಂತ. ಹಾವು ಅಲ್ಲಿ ಎಷ್ಟು ವಿಶೇಷ ಅಂದರೆ, ಹುತ್ತದಿಂದ ಬಂದಿರೋ ಹಾವು ತನ್ನ ಕಣ್ಣಿನ ಕಾಂತಿಯನ್ನು ಇಲ್ಲಿ ಪರೆ ಆಕಾರದಲ್ಲಿ ಸೇರಿಸ್ತಾ ಹೋಗುತ್ತೆ. ಅಂದರೆ ಇಲ್ಲಿ ಒಂದು ಕಣ್ಣಿದೆ, ಅಮ್ಮನವರು ಹುತ್ತದಲ್ಲೇ ಮಾಡಿದ್ದಾರೆ. ಆ ಕಣ್ಣಿನಲ್ಲೇ ಆ ವಿಷವನ್ನು ಇಡ್ತಾ ಹೋಗುತ್ತಂತೆ, ಶೇಖರಣೆ ಮಾಡುತ್ತೆ. ಆ ರೀತಿ ನಾಗಮಣಿಗಳನ್ನು ಹೀಗೆ ಈ ಕಣ್ಣಲ್ಲಿ, ಈ ಕಣ್ಣಿಂದ ಹುತ್ತು ಒಳಗಿಂದ ಆ ನಾಗಮಣಿ, ಅಂದರೆ ಇವ್ರು ಹುತ್ತದಲ್ಲಿ ಮೇಲ್ ಮಾಡಿದ್ದಾರೆ, ಕಣ್ಣು ಗ್ಲಾಸು ಅಂತ ಅಂದ್ಕೊಳ್ಳಿ ಫಾರ್ ಎಕ್ಸಾಂಪಲ್, ಒಳಗಡೆಯಿಂದ ನಾಗಮಣಿಗಳನ್ನು ಇಡ್ತಾ ಬಂದಿರೋ ಕ್ಷೇತ್ರ. ಅದಕ್ಕೆ ಇವತ್ತು ಆ ಕಣ್ಣಲ್ಲಿ ನಾಗಮಣಿಗಳು ಪೌರ್ಣಮಿ ದಿವಸ ಚಂದ್ರ ಬಿದ್ದಾಗ ಆ ಕಾಂತಿ ಸುಮ್ಮತ್ತೆ. 27 ಅಡಿ 30 ಅಡಿ ಆ ಕಾಂತಿಗಳು. ಎಲ್ಲರೂ ಅಲ್ಲಿ ಹೋಗಿ ಅಂತಾರೆ. ಎಲ್ಲರೂ ಅಲ್ಲಿ ಏನು ಹೇಳ್ತಾರೆ ಗೊತ್ತಾ?
ನಿಂಬೆಹಣ್ಣು ಹಾರ ಹಾಕಿ ದೇವಿ ಕಣ್ಣು ನೋಡಿ, ಇಷ್ಟೇ ಅವ್ರು ಹೇಳೋದು. ಎಲ್ಲರೂ ಹೋಗ್ಬಿಟ್ಟು ದೇವಿ ಕಣ್ಣಾವೇ ನೋಡೋದು, ಆ ಬೆಳ್ಳಿ ಹಾಕಿದಾರಾ, ಓಹೋ ಬಂಗಾರ, ಹಿಂಗನ್ಬಿಟ್ಟು ಹೋಗ್ತಾರೆ. ಇದು ಅರ್ಥ ಮಾಡಿಕೊಂಡು ಬರೀ ಆ ಕಣ್ಣುಗಳನ್ನು ಹಾಗೆ ನೋಡಿದ್ರೆ, ಆ ಕಣ್ಣಲ್ಲಿ ಕಣ್ಣಲ್ಲಿ ನೀರು ಬಂದರೆ, ಆ ಕಾಂತಿಯನ್ನು ನಿಮ್ಮ ಕಷ್ಟವನ್ನು ಅಲ್ಲಿ ಹೇಳ್ಕೊಂಡ್ರೆ, ಅವಳು 2 ನಿಮಿಷ ನಿಮ್ಗೆ ಆ ಅನುಗ್ರಹವನ್ನು ಕೊಡ್ತಾಳೆ. ಎಷ್ಟು ಶಕ್ತಿ ಗೊತ್ತಾ? ಅದಕ್ಕೆ ಆ ಕಣ್ಣಿನ ಕಾಂತಿಯ ಶಕ್ತಿಗಳನ್ನು ಆ ಕಣ್ಣಲ್ಲಿ ಮಾತಾಡಿಸು ದೇವಿನ. ದೇವಿ ನಿಮ್ಮ ಹತ್ರ ಮಾತಾಡ್ತಾಳೆ ಅನ್ನೋ ಸಾಕ್ಷಿ ರೂಪ ಇವತ್ತಿಗೂ ಸಾಕ್ಷಿಯಾಗಿ ಜೀವಂತವಾಗಿದೆ. ಆ ಸಾಕ್ಷಿ ರೂಪಕ್ಕೆ ನೀವು ಆ ಉತ್ತರ ಕ್ಷೇತ್ರಕ್ಕೆ ಹೋಗಿ ಬರೋಕ್ಕೆ ಒಂದು ಪೂರ್ತಿಯಾಗಿರ್ತಕ್ಕಂಥ ಕಲ್ಲಿನ ಉಪ್ಪು, ಮೆಣಸು, ಋಣ, ಆ ಉಪ್ಪಿನ ಋಣ ತೀರಿಸ್ಕೊಳ್ಳೋದು, ಮೆಣಸು ನಮ್ಮ ಜೀವನದ ಕಷ್ಟ, ಕರಿಮಣಿ ಇದ್ದ ಹಾಗೆ, ಆ ರುದ್ರಾಕ್ಷಿ ಇದ್ದ ಹಾಗೆ ಎರಡನ್ನ ಸೇರಿದ ಋಣವೇ ಮುಕ್ತರಾಗಿ ಅಂತ ಆ ಉಪ್ಪು ಮತ್ತು ಮೆಣಸನ್ನು ಅಲ್ಲಿ ಎಲ್ಲ ಕಂಬಗಳಿಗೆ ಹಾಕಿ ದೇವಿಗೆ ಉಂಡಿಲಿ ಹಾಕಿ ಬಂದರೆ ನಮ್ಮ ಋಣ ತೀರ್ಸಮ್ಮ ಅಂತ. ಈ ಭೂಮಿಯ ಋಣ ತೀರ್ಸೋಕ್ಕೆ ನೀವೆಲ್ಲ ಶತಪ್ರಯತ್ನ ಪಟ್ಟರು ಸಾಲದು. ಆ ಪ್ರಾರ್ಥನೆಯನ್ನು ಮಾಡ್ಕೊತಾ ಇರಿ. ಜಗನ್ಮಾತೆ ಕೃಪಾ ಕಟಾಕ್ಷ ಆಗ್ತಾ ಇರಲಿ. ತಿರುಚಿರಾಪಳ್ಳಿ ಇರತಕ್ಕಂಥ ಮಹಿಮೆಯಲ್ಲಿ ಅಖಿಲಾಂಡೇಶ್ವರಿ ಇನ್ನೊಂದು ವಿಚಾರವನ್ನು ಹೇಳಿದ್ಲು. ಏನು ಹೇಳಿದ್ಲು ಎತ್ತಾನಕ್ಕೆ ನೀವೇನು ಮಾಡಬೇಕು ಗೊತ್ತಲ್ಲ.